ಯಾಕಪ್ಪ ಬೇಜಾರ ಕುತ್ಕೊಂಡಿಯಾ? ಏನಿಲ್ಲಪ್ಪ, ಅದು ಕಾಲೇಜ್ನಾಗ ಡ್ರಾಯಿಂಗ್ ಕಾಂಪಿಟಿಷನ್ ಇತ್ತು ಅಪ್ಪ. ನನ್ ಕಷ್ಟಪಟ್ಟು ಬೇಸ್ ಡ್ರಾಯಿಂಗ್ ಮಾಡ್ಸಿನಪ್ಪ. ಅದು ಬೇಸ್ ಐತೆ ಇಲ್ಲ ಸ್ವಲ್ಪ ತಿಳ್ಕೊಳಕ್ಕೆ ನನ್ನ ಫ್ರೆಂಡ್ಗೆ ಫೋಟೋ ಹಾಕಿನಪ್ಪ. ಅವನು ಆ ಫೋಟೋ ಸೇಮ್ ಕಾಪಿ ಮಾಡಿ ಟೀಚರ್ಗೆ ಫಸ್ಟ್ ತೋರ್ಸ್ಬಿಟ್ಟ ಅಪ್ಪ. ನಾನ್ ಮತ್ತೆ ಅದೇ ಡ್ರಾಯಿಂಗ್ ಹೋಗಿ ಅವ್ರಿಗೆ ತೋರ್ಸಿದ್ರೆ ನನ್ ಕಾಪಿ ಹೊಡಿಯಂತ ಹೇಳ್ತಾರಪ್ಪ ನನಗೆ. ಅದಕ್ಕೋಸ್ಕರ ಬೇಜಾರ ಇದೀನಪ್ಪ. ಹೌದಾ? ನಾನೊಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ತಿಳ್ಕೊ. ಹಾ ಹೇಳಪ್ಪ. ಒಂದು ಮರದ ಮೇಲೆ ಜೇನಿನ ಗೂಡು ಕಟ್ಟಿತ್ತಂತೆ. ಆ ಗೂಡು ಪಕ್ಕದಲ್ಲೇ ಒಂದು ಪಕ್ಷಿ ಬಂದಿತ್ತಂತೆ. ಆ ಪಕ್ಷಿದ್ದು ಜೇನಿ ಕೇಳ್ದಂತೆ, ಅಲ್ಲ ಜೇನು, ನೀನು ಕಷ್ಟಪಟ್ಟು ನೀನು ತುಪ್ಪನ ರೆಡಿ ಮಾಡ್ತೀಯಾ, ಆದ್ರೆ ಆ ಮನುಷ್ಯನ್ ಬಂದ್ಬಿಟ್ಟು ಹಂಗೆ ಕಟ್ ಮಾಡ್ಕೊಂಡು ಹಂಗೆ ತಗೊಂಡು ಹೋಗ್ಬಿಡ್ತಾನಲ್ಲ, ನೀನ್ ಇಷ್ಟು ದಿನ ಕಷ್ಟಪಟ್ಟಿದ್ದು ನಿನಗೇನು ಬೇಜಾರಾಗಲ್ವಾ ಅಂತ ಹೇಳ್ಬಿಟ್ಟು ಆ ಪಕ್ಷಿ ಜೇನ್ ಹತ್ರ ಕೇಳುತ್ತೆ. ಆ ಜೇನ್ ಅದಕ್ಕೆ ಒಂದೇ ಉತ್ತರ ಕೊಡುತ್ತೆ, ಆ ಮನುಷ್ಯನು ನಾನ್ ತಯಾರು ಮಾಡಿ ಜೇನನ್ನ ಕಳ್ತನ ಮಾಡ್ಕೊಂಡು ಹೋಗ್ಬೋದು, ಆದ್ರೆ ನನಗೆ ಜೇನ್ ತಯಾರು ಮಾಡೋ ಶಕ್ತಿ ಇದೆ ಅಲ್ಲ, ಅದನ್ನ ಅವ್ನ ಕೈಲಿ ಕಳ್ತನ ಮಾಡಕ್ ಆಗಲ್ಲ. ನಾನು ಬೇಕಿದ್ರೆ ಮತ್ತೆ ಜೇನ್ನ ತಯಾರು ಮಾಡ್ಕೊಂತೀನಿ ಅಂತ ಹೇಳ್ತಂತೆ ಆ ಪಕ್ಷಿಗೆ. ಈ ಸ್ಟೋರಿ ಹೇಳಿ ನಾನು ನಿನಗೆ ಏನ್ ಅರ್ಥ ಮಾಡಿಸ್ತಿದ್ದೀನಿ ಗೊತ್ತಾ? ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನೀನು ಬೇಕಿದ್ರೆ ಇನ್ನೊಂದು ಹೊಸ ಡ್ರಾಯಿಂಗ್ ಮಾಡ್ಕೊಂಡು ಸ್ವಲ್ಪ ಹುಷಾರಾಗಿ ಯಾರಿಗೆ ಫೋಟೋ ಆಗದೆ ರೀತಿ ಬುದ್ಧಿವಂತಿಕೆನ ಉಪಯೋಗಿಸ್ಬಿಟ್ಟು ಟೀಚರಿಗೆ ತೋರಿಸಿದ್ರೆ ನೀನು ಇವತ್ತಿಲ್ಲ ನಾಳೆ ನಿನಗೆ ಮೆಚ್ಚುಗೆ ಅನ್ನೋದು ಸಿಗುತ್ತೆ. ನೀನು ಫೋಟೋ ಹಾಕಿದೆ ಅಂತ ಹೇಳ್ಬಿಟ್ಟು ಅವ್ನು ಕಾಪಿ ಮಾಡ್ದ, ಆದ್ರೆ ಅವನಿಗೆ ಹೊಸದಾಗಿ ಮಾಡೋ ಟ್ಯಾಲೆಂಟ್ ಇಲ್ಲ. ಆದ್ರೆ ನೀನು ಹೊಸದಾಗಿ ಮಾಡ್ಬೋದು. ನೀನು ಈ ಸಲ ಹುಷಾರಾಗಿ ಮಾಡು, ಈ ಸಲ ನಿನಗೆ ಮೆಚ್ಚುಗೆ ಸಿಗುತ್ತೆ, ನಿನಗೆ ಒಳ್ಳೆ ಹೆಸರು ಬರುತ್ತೆ. ನನ್ಗೆ ತುಂಬಾ ಹೆಲ್ಪ್ ಆಯ್ತಪ್ಪ ನಿಂದು ಮಾತು. ಆಯ್ತಪ್ಪ. ಸಬ್ಸ್ಕ್ರೈಬ್ ಮಾಡಿ.